ಬೆಂಗಳೂರಿನ 5 ರಿಹ್ಯಾಬ್ ಸೆಂಟರ್ ಮೇಲೆ ದಾಳಿ ಆಯಿತು. ಮಾನವ ಹಕ್ಕುಗಳ ಆಯೋಗದಿಂದ ಈ ದಾಳಿ ಆಗಿದೆ. ನಿಯಮ ಮೀರಿ ಸೆಂಟರ್ ಅನ್ನ ನಡೆಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಸಂದರ್ಭದಲ್ಲಿ ಒಂದೆರಡು ಕಡೆ ಅಕ್ರಮ ಬಂಧನವಾಗಿರುವುದು ಕೂಡ ಪತ್ತೆಯಾಗಿದೆ. ಕಾನೂನು ಕ್ರಮಕ್ಕೆ ಸ್ಥಳೀಯ ಪೊಲೀಸರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಮಾನವ ಆಯೋಗದ ಎಡಿಜಿಪಿ ದೇವಜ್ಯೋತಿ ರೇ, ಡಿವೈಎಸ್ಪಿ ಸುಧೀರ್ ಹೆಗ್ಡೆ, ಮೋಹನ್ ಇವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಯಿತು. ಇಲ್ಲಿ ಯುನಿಟ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ಮಾಕಳಿ ಮುಖ್ಯ ರಸ್ತೆ ಇದು ಒಂದ್ ಕಡೆ ದಾಳಿ ಮಾಡಿದ್ರು. ಇನ್ನೊಂದ್ ಕಡೆ ಸಂಜೀವಿನಿ ಟ್ರಸ್ಟ್ ಕೆಂಪಾಪುರ ಚಿಕ್ಕಬಾಣವರ ಇಲ್ಲೂ ದಾಳಿ ಆಯಿತು. ಮೂರನೇದು ಬೆಳಕು ಸೋಷಿಯಲ್ ಸರ್ವಿಸ್ ಸೊಸೈಟಿ ದಾಸನಾಪುರ ತುಮಕೂರು ಮುಖ್ಯ ರಸ್ತೆ ಇಲ್ಲೂ ದಾಳಿ ಮಾಡಿದ್ರು. ನಾಲ್ಕನೇದು ಗುಡ್ ಲೈಫ್ ಟ್ರಸ್ಟ್ ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು. 5ನೇ ದಾಳಿ ಮದರ್ ಅಮ್ಮು ಫೌಂಡೇಶನ್ ದಾಸನಾಪುರ ತುಮಕೂರು ರಸ್ತೆ ಬೆಂಗಳೂರು ಸೆಂಟರ್ಗಳ ಮೇಲೆ ದಾಳಿ ಮಾಡಿರುವಂತದ್ದು. ಏಕಕಾಲಕ್ಕೆ ಇಲ್ಲೆಲ್ಲ ದಾಳಿಯನ್ನ ಮಾಡಿದ್ದಾರೆ. ನಿಯಮ ಇಲ್ಲ, ಅಕ್ರಮವಾಗಿ ಚಟುವಟಿಕೆಯನ್ನ ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಏನ್ ಡೀಟೇಲ್ಸ್ ಕೊಡ್ತೀರಾ ಇದ್ರ ಬಗ್ಗೆ? ನಿಕೇಶ್, ರಿಹಾಬ್ ಸೆಂಟರ್ಗಳಲ್ಲಿ ಅಲ್ಲಿ ಒಂದಷ್ಟು ರೋಗಿಗಳಿಗೆ ಮತ್ತೆ ಕುಡಿತದ ಚಟಕ್ಕೆ ಒಳಗಾಗಿರೋರಿಗೆ, ಒಂದಷ್ಟು ವ್ಯಸನಗಳಿಗೆ ಒಳಗಾಗಿರೋರಿಗೆ ಚಿಕಿತ್ಸೆ ಕೊಡುವಂತ ನೆಪದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಹಿಂಸೆನ ಮಾಡಲಾಗ್ತಿದೆ. ಜೊತೆಗೆ ಒಂದಷ್ಟು ಅಕ್ರಮ ಚಟುವಟಿಕೆಗಳನ್ನ ನಡೆಸಲಾಗ್ತಿದೆ ಅನ್ನುವಂತ ಮಾಹಿತಿ ಆಧರಿಸಿ ಮಾನವ ಹಕ್ಕುಗಳ ಆಯೋಗದ ಒಂದು ತಂಡ ಹೋಗಿ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಒಟ್ಟು 5 ಸೆಂಟರ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಸಂಜೀವಿನಿ ಟ್ರಸ್ಟ್ ಆಗಿರ್ಬೋದು, ಬೆಳಕು ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಗುಡ್ ಲೈಫ್ ಟ್ರಸ್ಟ್, ಹೀಗೆ ಒಟ್ಟು 5 ಟ್ರಸ್ಟ್ಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ದೇವಜ್ಯೋತಿ ರೇ ಹಾಗೂ ಡಿವೈಎಸ್ಪಿಗಳಾದ ಸುಧೀರ್ ಹೆಗಡೆ ಮತ್ತು ಮೋಹನ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗ್ತದೆ. ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು, ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತವೆ. ಅಲ್ಲಿದ್ದಂತಹ ಒಂದಷ್ಟು ರೋಗಿಗಳಿಗೆ ಆಗಿರ್ಬೋದು, ಯಾರು ಅಲ್ಲಿ ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗ್ಬೇಕು ಅಂತೇಳಿ ಸೇರಿದಾರಲ್ಲ, ಅಂತವರಿಗೆ ಚಿಕಿತ್ಸೆಯ ಹೆಸರಲ್ಲಿ, ಪರಿವರ್ತನೆ ಮಾಡುವಂತ ಹೆಸರಲ್ಲಿ ಅವರಿಗೆ ಹಿಂಸೆ ಕೊಡಲಾಗ್ತಿದೆ, ನೋವುಗಳನ್ನು ಕೊಡಲಾಗ್ತಿದೆ ಅನ್ನುವಂತ ವಿಚಾರ ಗೊತ್ತಾಗಿದೆ. ಜೊತೆಗೆ ಅಲ್ಲಿ ಒಂದಷ್ಟು ಅಕ್ರಮ ಚಟುವಟಿಕೆ ಮತ್ತೆ ಅಕ್ರಮವಾಗಿ ಬಂಧನವಾಗಿ ಇಟ್ಕೊಳ್ಳುವಂತ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಒಂದಷ್ಟು ಜನರನ್ನ ಅಕ್ರಮವಾಗಿ ಬಂಧನ ಮಾಡಿಕೊಳ್ಳಲಾಗಿದೆ ಅನ್ನುವಂತ ವಿಚಾರವನ್ನ ಗೊತ್ತಾಗಿದೆ. ಈಗಾಗಲೇ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳುವಂತೆ ಮಾನವ ಹಕ್ಕುಗಳ ಆಯೋಗ ಸೂಚನೆ ನೀಡಿದೆ. ಸದ್ಯಕ್ಕೆ ದಾಳಿ ಮುಂದುವರೆದಿದ್ದು ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ನಿಕೇಶ್, ಎಸ್, ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿ. ಬೆಂಗಳೂರಿನ 5 ರಿಹ್ಯಾಬ್ ಸೆಂಟರ್ ಮೇಲೆ ದಾಳಿ ಆಯಿತು. ಮಾನವ ಹಕ್ಕುಗಳ ಆಯೋಗದಿಂದ ಈ ದಾಳಿ ಆಗಿದೆ. ನಿಯಮ ಮೀರಿ ಸೆಂಟರ್ ಅನ್ನ ನಡೆಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಸಂದರ್ಭದಲ್ಲಿ ಒಂದೆರಡು ಕಡೆ ಅಕ್ರಮ ಬಂಧನವಾಗಿರುವುದು ಕೂಡ ಪತ್ತೆಯಾಗಿದೆ. ಕಾನೂನು ಕ್ರಮಕ್ಕೆ ಸ್ಥಳೀಯ ಪೊಲೀಸರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಮಾನವ ಆಯೋಗದ ಎಡಿಜಿಪಿ ದೇವಜ್ಯೋತಿ ರೇ, ಡಿವೈಎಸ್ಪಿ ಸುಧೀರ್ ಹೆಗ್ಡೆ, ಮೋಹನ್ ಇವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಯಿತು. ಇಲ್ಲಿ ಯುನಿಟ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ಮಾಕಳಿ ಮುಖ್ಯ ರಸ್ತೆ ಇದು ಒಂದ್ ಕಡೆ ದಾಳಿ ಮಾಡಿದ್ರು. ಇನ್ನೊಂದ್ ಕಡೆ ಸಂಜೀವಿನಿ ಟ್ರಸ್ಟ್ ಕೆಂಪಾಪುರ ಚಿಕ್ಕಬಾಣವರ ಇಲ್ಲೂ ದಾಳಿ ಆಯಿತು. ಮೂರನೇದು ಬೆಳಕು ಸೋಷಿಯಲ್ ಸರ್ವಿಸ್ ಸೊಸೈಟಿ ದಾಸನಾಪುರ ತುಮಕೂರು ಮುಖ್ಯ ರಸ್ತೆ ಇಲ್ಲೂ ದಾಳಿ ಮಾಡಿದ್ರು. ನಾಲ್ಕನೇದು ಗುಡ್ ಲೈಫ್ ಟ್ರಸ್ಟ್ ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು. 5ನೇ ದಾಳಿ ಮದರ್ ಅಮ್ಮು ಫೌಂಡೇಶನ್ ದಾಸನಾಪುರ ತುಮಕೂರು ರಸ್ತೆ ಬೆಂಗಳೂರು ಸೆಂಟರ್ಗಳ ಮೇಲೆ ದಾಳಿ ಮಾಡಿರುವಂತದ್ದು. ಏಕಕಾಲಕ್ಕೆ ಇಲ್ಲೆಲ್ಲ ದಾಳಿಯನ್ನ ಮಾಡಿದ್ದಾರೆ. ನಿಯಮ ಇಲ್ಲ, ಅಕ್ರಮವಾಗಿ ಚಟುವಟಿಕೆಯನ್ನ ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಏನ್ ಡೀಟೇಲ್ಸ್ ಕೊಡ್ತೀರಾ ಇದ್ರ ಬಗ್ಗೆ? ನಿಕೇಶ್, ರಿಹಾಬ್ ಸೆಂಟರ್ಗಳಲ್ಲಿ ಅಲ್ಲಿ ಒಂದಷ್ಟು ರೋಗಿಗಳಿಗೆ ಮತ್ತೆ ಕುಡಿತದ ಚಟಕ್ಕೆ ಒಳಗಾಗಿರೋರಿಗೆ, ಒಂದಷ್ಟು ವ್ಯಸನಗಳಿಗೆ ಒಳಗಾಗಿರೋರಿಗೆ ಚಿಕಿತ್ಸೆ ಕೊಡುವಂತ ನೆಪದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಹಿಂಸೆನ ಮಾಡಲಾಗ್ತಿದೆ. ಜೊತೆಗೆ ಒಂದಷ್ಟು ಅಕ್ರಮ ಚಟುವಟಿಕೆಗಳನ್ನ ನಡೆಸಲಾಗ್ತಿದೆ ಅನ್ನುವಂತ ಮಾಹಿತಿ ಆಧರಿಸಿ ಮಾನವ ಹಕ್ಕುಗಳ ಆಯೋಗದ ಒಂದು ತಂಡ ಹೋಗಿ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಒಟ್ಟು 5 ಸೆಂಟರ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಸಂಜೀವಿನಿ ಟ್ರಸ್ಟ್ ಆಗಿರ್ಬೋದು, ಬೆಳಕು ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಗುಡ್ ಲೈಫ್ ಟ್ರಸ್ಟ್, ಹೀಗೆ ಒಟ್ಟು 5 ಟ್ರಸ್ಟ್ಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ದೇವಜ್ಯೋತಿ ರೇ ಹಾಗೂ ಡಿವೈಎಸ್ಪಿಗಳಾದ ಸುಧೀರ್ ಹೆಗಡೆ ಮತ್ತು ಮೋಹನ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗ್ತದೆ.
ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು, ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತವೆ. ಅಲ್ಲಿದ್ದಂತಹ ಒಂದಷ್ಟು ರೋಗಿಗಳಿಗೆ ಆಗಿರ್ಬೋದು, ಯಾರು ಅಲ್ಲಿ ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗ್ಬೇಕು ಅಂತೇಳಿ ಸೇರಿದಾರಲ್ಲ, ಅಂತವರಿಗೆ ಚಿಕಿತ್ಸೆಯ ಹೆಸರಲ್ಲಿ, ಪರಿವರ್ತನೆ ಮಾಡುವಂತ ಹೆಸರಲ್ಲಿ ಅವರಿಗೆ ಹಿಂಸೆ ಕೊಡಲಾಗ್ತಿದೆ, ನೋವುಗಳನ್ನು ಕೊಡಲಾಗ್ತಿದೆ ಅನ್ನುವಂತ ವಿಚಾರ ಗೊತ್ತಾಗಿದೆ. ಜೊತೆಗೆ ಅಲ್ಲಿ ಒಂದಷ್ಟು ಅಕ್ರಮ ಚಟುವಟಿಕೆ ಮತ್ತೆ ಅಕ್ರಮವಾಗಿ ಬಂಧನವಾಗಿ ಇಟ್ಕೊಳ್ಳುವಂತ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಒಂದಷ್ಟು ಜನರನ್ನ ಅಕ್ರಮವಾಗಿ ಬಂಧನ ಮಾಡಿಕೊಳ್ಳಲಾಗಿದೆ ಅನ್ನುವಂತ ವಿಚಾರವನ್ನ ಗೊತ್ತಾಗಿದೆ. ಈಗಾಗಲೇ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳುವಂತೆ ಮಾನವ ಹಕ್ಕುಗಳ ಆಯೋಗ ಸೂಚನೆ ನೀಡಿದೆ. ಸದ್ಯಕ್ಕೆ ದಾಳಿ ಮುಂದುವರೆದಿದ್ದು ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ನಿಕೇಶ್. ಎಸ್, ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿ. ಬೆಂಗಳೂರಿನ 5 ರಿಹ್ಯಾಬ್ ಸೆಂಟರ್ ಮೇಲೆ ದಾಳಿ ಆಯಿತು. ಮಾನವ ಹಕ್ಕುಗಳ ಆಯೋಗದಿಂದ ಈ ದಾಳಿ ಆಗಿದೆ. ನಿಯಮ ಮೀರಿ ಸೆಂಟರ್ ಅನ್ನ ನಡೆಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಒಂದೆರಡು ಕಡೆ ಅಕ್ರಮ ಬಂಧನವಾಗಿರುವುದು ಕೂಡ ಪತ್ತೆಯಾಗಿದೆ. ಕಾನೂನು ಕ್ರಮಕ್ಕೆ ಸ್ಥಳೀಯ ಪೊಲೀಸರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಮಾನವ ಆಯೋಗದ ಎಡಿಜಿಪಿ ದೇವಜ್ಯೋತಿ ರೇ, ಡಿವೈಎಸ್ಪಿ ಸುಧೀರ್ ಹೆಗ್ಡೆ, ಮೋಹನ್ ಇವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಯಿತು. ಇಲ್ಲಿ ಯುನಿಟ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ಮಾಕಳಿ ಮುಖ್ಯ ರಸ್ತೆ ಇದು ಒಂದ್ ಕಡೆ ದಾಳಿ ಮಾಡಿದ್ರು. ಇನ್ನೊಂದ್ ಕಡೆ ಸಂಜೀವಿನಿ ಟ್ರಸ್ಟ್ ಕೆಂಪಾಪುರ ಚಿಕ್ಕಬಾಣವಾರ ಇಲ್ಲೂ ದಾಳಿ ಆಯಿತು. ಮೂರನೇದು ಬೆಳಕು ಸೋಷಿಯಲ್ ಸರ್ವಿಸ್ ಸೊಸೈಟಿ ದಾಸನಾಪುರ ತುಮಕೂರು ಮುಖ್ಯ ರಸ್ತೆ ಇಲ್ಲೂ ದಾಳಿ ಮಾಡಿದ್ರು. ನಾಲ್ಕನೇದು ಗುಡ್ ಲೈಫ್ ಟ್ರಸ್ಟ್ ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು. 5ನೇ ದಾಳಿ ಮದರ್ ಅಮ್ಮು ಫೌಂಡೇಶನ್ ದಾಸನಾಪುರ ತುಮಕೂರು ರಸ್ತೆ ಬೆಂಗಳೂರು ಸೆಂಟರ್ಗಳ ಮೇಲೆ ದಾಳಿ ಮಾಡಿರುವಂತದ್ದು. ಏಕಕಾಲಕ್ಕೆ ಇಲ್ಲೆಲ್ಲ ದಾಳಿಯನ್ನ ಮಾಡಿದ್ದಾರೆ. ನಿಯಮ ಇಲ್ಲ, ಅಕ್ರಮವಾಗಿ ಚಟುವಟಿಕೆಯನ್ನ ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಏನ್ ಡೀಟೇಲ್ಸ್ ಕೊಡ್ತೀರಾ ಇದ್ರ ಬಗ್ಗೆ? ನಿಕೇಶ್, ರಿಹಾಬ್ ಸೆಂಟರ್ಗಳಲ್ಲಿ ಅಲ್ಲಿ ಒಂದಷ್ಟು ರೋಗಿಗಳಿಗೆ ಮತ್ತೆ ಕುಡಿತದ ಚಟಕ್ಕೆ ಒಳಗಾಗಿರೋರಿಗೆ, ಒಂದಷ್ಟು ವ್ಯಸನಗಳಿಗೆ ಒಳಗಾಗಿರೋರಿಗೆ ಚಿಕಿತ್ಸೆ ಕೊಡುವಂತ ನೆಪದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಹಿಂಸೆನ ಮಾಡಲಾಗ್ತಿದೆ. ಜೊತೆಗೆ ಒಂದಷ್ಟು ಅಕ್ರಮ ಚಟುವಟಿಕೆಗಳನ್ನ ನಡೆಸಲಾಗ್ತಿದೆ ಅನ್ನುವಂತ ಮಾಹಿತಿ ಆಧರಿಸಿ ಮಾನವ ಹಕ್ಕುಗಳ ಆಯೋಗದ ಒಂದು ತಂಡ ಹೋಗಿ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಒಟ್ಟು 5 ಸೆಂಟರ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಸಂಜೀವಿನಿ ಟ್ರಸ್ಟ್ ಆಗಿರ್ಬೋದು, ಬೆಳಕು ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಗುಡ್ ಲೈಫ್ ಟ್ರಸ್ಟ್, ಹೀಗೆ ಒಟ್ಟು 5 ಟ್ರಸ್ಟ್ಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ದೇವಜ್ಯೋತಿ ರೇ ಹಾಗೂ ಡಿವೈಎಸ್ಪಿಗಳಾದ ಸುಧೀರ್ ಹೆಗಡೆ ಮತ್ತು ಮೋಹನ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗ್ತದೆ. ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು, ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತವೆ. ಅಲ್ಲಿದ್ದಂತಹ ಒಂದಷ್ಟು ರೋಗಿಗಳಿಗೆ ಆಗಿರ್ಬೋದು, ಯಾರು ಅಲ್ಲಿ ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗ್ಬೇಕು ಅಂತೇಳಿ ಸೇರಿದಾರಲ್ಲ, ಅಂತವರಿಗೆ ಚಿಕಿತ್ಸೆಯ ಹೆಸರಲ್ಲಿ, ಪರಿವರ್ತನೆ ಮಾಡುವಂತ ಹೆಸರಲ್ಲಿ ಅವರಿಗೆ ಹಿಂಸೆ ಕೊಡಲಾಗ್ತಿದೆ, ನೋವುಗಳನ್ನು ಕೊಡಲಾಗ್ತಿದೆ ಅನ್ನುವಂತ ವಿಚಾರ ಗೊತ್ತಾಗಿದೆ. ಜೊತೆಗೆ ಅಲ್ಲಿ ಒಂದಷ್ಟು ಅಕ್ರಮ ಚಟುವಟಿಕೆ ಮತ್ತೆ ಅಕ್ರಮವಾಗಿ ಬಂಧನವಾಗಿ ಇಟ್ಕೊಳ್ಳುವಂತ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಒಂದಷ್ಟು ಜನರನ್ನ ಅಕ್ರಮವಾಗಿ ಬಂಧನ ಮಾಡಿಕೊಳ್ಳಲಾಗಿದೆ ಅನ್ನುವಂತ ವಿಚಾರವನ್ನ ಗೊತ್ತಾಗಿದೆ. ಈಗಾಗಲೇ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳುವಂತೆ ಮಾನವ ಹಕ್ಕುಗಳ ಆಯೋಗ ಸೂಚನೆ ನೀಡಿದೆ. ಸದ್ಯಕ್ಕೆ ದಾಳಿ ಮುಂದುವರೆದಿದ್ದು ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ನಿಕೇಶ್. ಎಸ್, ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿ.